ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಯುವ ನಿಧಿಗೆ ಯಾರು ಅಪ್ಲೈ ಮಾಡಿದ್ರಲ್ಲ ಅವರೆಲ್ಲರಿಗೂ ಒಂದು ವಿಷಯ ತಿಳಿಸ್ತಾ ಹೋಗ್ತೀನಿ. ಅದು ಏನಂದ್ರೆ, ಈ ಯುವ ನಿಧಿ ಅಪ್ಲೈ ಮಾಡಿ ತಿಂಗಳಾದರೂ 3 ತಿಂಗಳಾದರೂ 6 ತಿಂಗಳಾದರೂ ವರ್ಷ ಆದರೂ ಕೂಡ ಯಾರಿಗೂ ಅಮೌಂಟ್ ಬರೋಲ್ಲ. ಏನಕ್ಕೆ ಅಮೌಂಟ್ ಬರೋಲ್ಲ ಅಂತ ನಾನು ಇಲ್ಲಿ ಈ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಪರಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕರ್ನಾಟಕ ರಾಜ್ಯದ ಘನ ಸರ್ಕಾರವಾದ ಕಾಂಗ್ರೆಸ್ ಸರ್ಕಾರವು ತನ್ನ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಈ ಯುವ ನಿಧಿ ಕೂಡ ಒಂದು. ಈ ಯುವ ನಿಧಿಯಲ್ಲಿ ಈಗ ಹೊಸದಾಗಿ ಅಂದರೆ 2025ರಲ್ಲಿ ಯಾರು ಪಾಸ್ ಆಗಿರ್ತಾರಲ್ಲ ಅವ್ರು ಪಾಸ್ಔಟ್ ಆದವರು ಈ ಯುವ ನಿಧಿಗೆ ಅಪ್ಲೈ ಮಾಡಿರ್ತಾರೆ. ಅವರು ಕೆಲವೊಂದು 2 ವಿಷಯಗಳನ್ನು ಮೇನಾಗಿ ತಿಳ್ಕೊಳ್ಬೇಕಾಗಿರ್ತದೆ. ಅವು ಏನಪ್ಪ ಅಂದ್ರೆ, ನನಗೆ ಈ ಅಪ್ಲಿಕೇಶನ್ ಯಾರು ಅಪ್ಲೈ ಮಾಡಿದ್ರಲ್ಲ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಅಪ್ಲೈ ಮಾಡಿದ ನಂತರ ನಿಮಗೆ ಕೆಳಗಡೆ ಒಂದು ಅಂದರೆ ಇಲ್ಲಿ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ನಾಟ್ ಸೀಡೆಡ್ ವಿತ್ ಆಧಾರ್ ಅಂತಿದೆ. ಅಂದರೆ ಈ ಪ್ರತಿಯೊಬ್ಬರು ಕೂಡ ಯಾರು ಯುವ ನಿಧಿ ಹೊಸದಾಗಿ ಅಪ್ಲೈ ಮಾಡಿದ್ರಲ್ಲ ಎಲ್ಲರೂ ಕೂಡ ಇದೇ ರೀತಿ ಬರ್ತಾಯಿದೆ. ಅಂದರೆ ಈ 2025ರ ಹೊಸ ಯುವ ನಿಧಿ ಪ್ರಕಾರ ಈ ಪ್ರತಿಯೊಬ್ಬರು ಕೂಡ ಹೊಸದಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲೇಬೇಕು. ಇನ್ನು ನೋಡ್ಕೊಳ್ಳಿ, ನೀವು ಯಾರು ಅಪ್ಲೈ ಮಾಡ್ತೀರಿ ಯುವ ನಿಧಿ ಅವರೆಲ್ಲರೂ ಕೂಡ ನಿಮ್ಮ ಯುವ ನಿಧಿ ಅಪ್ಲಿಕೇಶನ್ ಫಾರಮಲ್ಲಿ ಈ ರೀತಿ ಬ್ಯಾಂಕ್ ಅಕೌಂಟ್ ಈಸ್ ನಾಟ್ ಸೀಡೆಡ್ ವಿತ್ ಆಧಾರ್ ಅಂತ ಬರ್ತದೆ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕಾಗಿರ್ತದೆ ಮೊದಲೇದಾಗಿ. ಇನ್ನು ಯಾರು ಕೂಡ ಮಾಡಿಸಿಲ್ಲ ಅವರು ಕಂಪಲ್ಸರಿಯಾಗಿ ಮಾಡಿಸದೇ ಇದ್ದರೆ ನಿಮ್ಮ ಅಕೌಂಟಿಗೆ ಅಂದರೆ ನಿಮ್ಮ DBT ಮೂಲಕ ಅಕೌಂಟಿಗೆ ಅಮೌಂಟ್ ಬರೋದಿಲ್ಲ. ಇದು ಒಂದು ಕಾರಣ ಇರ್ಬೋದು. ಮತ್ತು ಇನ್ನೂ ಒಂದು, ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ಸೇವಾ ಸಿಂಧುನಲ್ಲಿ ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತೆ. ಆ ಸ್ಟೇಟಸ್ ನಾನೀಗ ಇಲ್ಲಿ ಶೋ ಮಾಡಿ ತೋರಿಸಿದ್ದೀನಿ. ಯಾವ ರೀತಿ ಇದೆ, ನಾವು ಮುಂದೆ ಏನು ಮಾಡ್ಬೇಕು ಅಂತೇಳಿ. ಆ ರೀತಿ ಮಾಡದೇ ಇದ್ದರೆ ನಮಗೆ ಅಮೌಂಟು ಬರೋದಿಲ್ಲ ಅಂತೇಳಿ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ನಿಮಗೆ ಇಲ್ಲಿ ಆ ಯುವ ನಿಧಿನ ಸ್ಟೇಟಸ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಏನು ರೀಸನ್ನಪ್ಪ ನಮಗೆ ಅಮೌಂಟ್ ಬರದೇ ಇರೋದಕ್ಕೆ ಕಾರಣ ಏನಂತೇಳಿ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ನಿಮ್ಮ ಅರ್ಜಿಯ ಉಲ್ಲೇಖ ಸಂಖ್ಯೆ ಅಂತ ಇದೆಯಲ್ಲ, ಅದು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಅದು ನೀವು ಇಲ್ಲಿ ಮೊದಲೇದಾಗಿ ನೀವು ಕಾಪಿ ಮಾಡ್ಕೊಳ್ಬೇಕಾಗಿರ್ತದೆ. ಇಲ್ಲಿ ಕಾಪಿ ಮಾಡಿಕೊಂಡು ಅದನ್ನು ಲಾಗಿನ್ ಮಾಡಿ ಅದರ ಅರ್ಜಿ ಸ್ಥಿತಿ ಅಂದರೆ ಸ್ಟೇಟಸ್ ಏನಾಗಿದೆ, ನಾವು ಏನಕ್ಕೆ ಮುಂದೆ ಅಮೌಂಟ್ ಬರುತ್ತಾ ಇಲ್ವ ಅಂತಂದೇಳಿ ತಿಳಿಸ್ತಾ ಹೋಗ್ತಿದ್ದೀನಿ. ಅದಕ್ಕೆ ನಿಮ್ಮ ಸೇವಾ ಸಿಂಧುನಲ್ಲಿ ಲಾಗಿನ್ ಮಾಡಬೇಕಾಗಿರ್ತದೆ. ನಾನು ಮಾಡಿಸಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡಬೇಕಾಗಿರ್ತದೆ. ನಾನಿಲ್ಲಿ ಸೇವಾ ಸಿಂಧು ಲಾಗಿನ್ ಮಾಡಿ ನಮ್ಮ ಈ ಯುವ ನಿಧಿ ಅಪ್ಲಿಕೇಶನ್ ಸಂಖ್ಯೆಯನ್ನು ಸ್ಟೇಟಸ್ನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಮೊದಲೇದಾಗಿ ನೀವು ಈ ಸೇವಾ ಸಿಂಧುನಲ್ಲಿ ಲಾಗಿನ್ ಆಗಬೇಕಾಗಿರ್ತದೆ. ಅಂದರೆ ನೀವು ಯುವ ನಿಧಿನ ಯಾವುದ್ರಲ್ಲಿ ಅಪ್ಲೈ ಮಾಡಿರ್ತಂದ್ರೆ ಅದನ್ನು ಕೂಡ ನೀವು ಈ ಸೇವಾ ಸಿಂಧುದಲ್ಲಿ ಅಪ್ಲೈ ಮಾಡಿರ್ತೀರಿ. ಆದ್ದರಿಂದ ನಾವು ಸ್ಟೇಟಸ್ನ ಕೂಡ ಇದರಲ್ಲೇ ಚೆಕ್ ಮಾಡಬೇಕಾಗಿರ್ತದೆ. ನಿಮಗೆ ಇಲ್ಲಿ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸೇವಾ ಸಿಂಧು ಲಾಗಿನ್ ಆಯಿತು. ಈ ಲಾಗಿನ್ ಆದ ನಂತರ ಇಲ್ಲಿ ಒಂದು ಅಪ್ಲೈ ಸರ್ವಿಸ್ ಅಂತ ಕಾಣಿಸ್ತದಲ್ಲ, ಈ ಅಪ್ಲೈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಇವು ಅವೈಲೇಬಲ್ ಸರ್ವಿಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಈ ಸರ್ವಿಸ್ ಎಷ್ಟು ಇದ್ದಾವೆ ಅವೆಲ್ಲ ಓಪನ್ ಆಗ್ತಾ ಹೋಗ್ತವೆ. ನಂತರ ಇಲ್ಲಿ ಪಕ್ಕದಲ್ಲಿ ಸರ್ಚ್ ಬಟನ್ ಅಂತ ಕಾಣ್ತಾ ಇದೆ, ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯುವ ನಿಧಿ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಅಂದರೆ ಸಾಕು, ಯುವ ಅಂತ ಸರ್ಚ್ ಮಾಡಿಕೊಂಡ್ರೆ ಸಾಕು ಬರುತ್ತೆ. ಇಲ್ಲಿ 3 ಬರ್ತದೆ. ಅಂದರೆ ಯುವ ನಿಧಿ ಸಂಬಂಧಪಟ್ಟಂತೆ ಒಂದು ಯುವ ನಿಧಿ ಅರ್ಜಿ ಪರಿಶೀಲನೆ, ಮತ್ತು 2ನೇದು ಯುವ ನಿಧಿ ಯೋಜನೆಗೆ ಅರ್ಜಿ, ಮತ್ತು 3ನೇದು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತಿದೆ. ಅಂದರೆ ಮೊದಲೇದೇನೆಂದರೆ, ನಾವು ಯುವ ನಿಧಿ ಅಪ್ಲೈ ಮಾಡಿರ್ತಾರಲ್ಲ, ಯಾರು ಅಪ್ಲೈ ಮಾಡ್ತಾರೋ ಅವರು ಇಲ್ಲಿ ತಮ್ಮ ಅರ್ಜಿ ಸಂಖ್ಯೆನ ಹಾಕಿ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅಂದರೆ ಇದು DD5 ಆಫೀಸ್ ಕಡೆಯಿಂದ ವೆರಿಫೈ ಆಗಿದೋ ಇಲ್ವೋ, ಅಥವಾ ನಾವು ಏನಾದ್ರು ವೆರಿಫಿಕೇಷನ್ ಹೋಗ್ಬೇಕು, ಏನಾದರೂ ತೊಂದರೆ ಇದೆ ಅಂತೇಳಿ ನಾವು ಇಲ್ಲಿ ಸ್ಟೇಟಸ್ ಚೆಕ್ ಮಾಡಬೇಕಾಗ್ತದೆ. ನಂತರ ಕೆಳಗಡೆ ಏನಂದರೆ 2ನೇದು ಯುವ ನಿಧಿಗೆ ಯೋಜನೆಗೆ ಅರ್ಜಿ. ಅಂದರೆ ಹೊಸದಾಗಿ 2025ರಲ್ಲಿ ಯಾರು ಪಾಸ್ ಆಗಿರ್ತಾರಲ್ಲ ಅವರು ಹೊಸ ಅರ್ಜಿಯನ್ನು ಅಪ್ಲೈ ಮಾಡಬೇಕಾದ್ರೆ 2ನೇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಂತಿದೆ. ಅಂದರೆ ಈಗ ಮೊದಲೆಲ್ಲ ಪ್ರತಿ ತಿಂಗಳು ಸ್ವಯಂ ಘೋಷಣೆ ಮಾಡಬೇಕಾಗಿತ್ತು. ಈಗ ಹೊಸದಾಗಿ ಏನು ಮಾಡಿದೆ ಅಂದರೆ, ಮೊನ್ನೆ ಲಾಸ್ಟ್ ಮೇ ತಿಂಗಳಲ್ಲಿ ಅಂದರೆ ವರ್ಷದಲ್ಲಿ 4 ಬಾರಿನ ಸ್ವಯಂ ಘೋಷಣೆ ಮಾಡಬೇಕು. ಅಂದರೆ ಪ್ರತಿ 3 ತಿಂಗಳು ಒಂದು ಬಾರಿ ನಾವು ತ್ರೈಮಾಸಿಕ ಸ್ವಯಂ ಘೋಷಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಫೆಬ್ರವರಿ, ಮೇ, ಆಗಸ್ಟ್ ಮತ್ತು ನವಂಬರ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಈಗ ಮುಂದೆ ಆಗಸ್ಟ್ ತಿಂಗಳಲ್ಲಿ ಓಪನ್ ಆಗುತ್ತೆ ಮತ್ತು ಸ್ವಯಂ ಘೋಷಣೆ. ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಅದನ್ನ ಅಪ್ಲಿಕೇಶನ್ ಅರ್ಜಿ ನಂಬರ್ ಹಾಕಿ ತ್ರೈಮಾಸಿಕ ಸ್ವಯಂ ಘೋಷಣೆ ಮಾಡಿದ್ರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಮಾಡಿದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ 3 ತಿಂಗಳ ಅಮೌಂಟ್ ಅಂದರೆ ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ಅಮೌಂಟು 9,000 ನಿಮ್ಮ ಅಕೌಂಟಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಯುವ ನಿಧಿ ಅರ್ಜಿ
ಪರಿಶೀಲನೆ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಅರ್ಜಿಯನ್ನು ನಾವು ಏನಾಗಿದೆ, ನಾವು ಮುಂದೆ ಏನು ಮಾಡ್ಬೇಕಂತೇಳಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಸ್ವಲ್ಪ ಲೋಡಿಂಗ್ ಆಗ್ತದೆ. ಇಲ್ಲಿ ನಾವು ಯುವ ನಿಧಿ ಅರ್ಜಿ ಪರಿಶೀಲನೆ ಅಂದರೆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಕಾಣಿಸ್ತದೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನನಗೆ ಇಲ್ಲಿ ಇಂಪಾರ್ಟೆಂಟಾಗಿ 4 ಸ್ಟಾರ್ ಕೊಟ್ಟಿದ್ದಾರೆ. ಅಂದರೆ ಸೂಚನೆ, ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾದಂಥ ಸೂಚನೆಯನ್ನು ಅವರು ಹೇಳಿದ್ದಾರೆ. ಅಂದರೆ ಈ ಮೊದಲೆಲ್ಲ ಈ ರೀತಿ ಇದ್ದಿಲ್ಲ. ಏನಕ್ಕಪ್ಪ ಈ ರೀತಿ ಹೊಸದಾಗಿ ಮಾಡಿದ್ರು ಅಂದ್ರೆ ನನಗೆ ಹೇಳ್ತಾ ಇದ್ದೀನಿ. ಮೊದಲು ನಾವು ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾಯಿತ್ತು. ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಲ್ಲ, ಅಲ್ಲಿ ಡೈರೆಕ್ಟಾಗಿ ಯಾವುದೇ ರೀತಿಯಲ್ಲಿ ಈ ಯುವ ನಿಧಿದು ಈ ಥರ ತೋರಿಸ್ತಾ ಇದ್ದಿಲ್ಲ. ಮೊದಲು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಲ್ಲ ಇದೇ ರೀತಿ. ಈಗ ನಂತರ 1 ವೀಕ್ ಬಿಟ್ಟು ನಾವು ಚೆಕ್ ಮಾಡಿದ ನಂತರ ಈ ರೀತಿ ನಮಗೆ ತೋರಿಸ್ತು. ಏನಪ್ಪ ಅಂದ್ರೆ ನನಗೆ ಅದು ಗಮನಿಸಿ ಅಂತಿದೆ. ಅಂದರೆ ಇಲ್ಲಿ ನೋಟು, ಯುವ ನಿಧಿ ಯೋಜನೆ ಅಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ಈ ಕೆಳಗಿನಿರತಕ್ಕಂಥ https://www.com kaushelyakar.com ಆ್ಯಪ್ ರಿಜಿಸ್ಟ್ರೇಷನ್ ವೆರಿಫೈನಲ್ಲಿ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ನೇರ ನಗದು ವರ್ಗಾವಣೆ ಸ್ಥಗಿತಗೊಳಿಸಲಾಗುವುದು. ಅಂದರೆ ಈ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು, ಇಲ್ಲವಾದಲ್ಲಿ ನೇರ ನಗದು ವರ್ಗಾವಣೆ ಸ್ಥಗಿತಗೊಳಿಸಲಾಗುವುದು ಅಂತೇಳಿ ಅವರು ಕಡ್ಡಾಯವಾಗಿ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ನಾವು ಈ ಸ್ಟೇಟಸ್ನ ಚೆಕ್ ಮಾಡೋಣ. ಈ ಸ್ಟೇಟಸ್ ಚೆಕ್ ಮಾಡ್ಬೇಕಾದ್ರೆ ನಾವು ಕಾಪಿ ಮಾಡತಕ್ಕಂಥ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ನಾವು ಕಾಪಿ ಮಾಡತಕ್ಕಂಥ ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಿ ಇಲ್ಲಿ ಕೆಳಗಡೆ ತಿಂಗಳು ಆಯ್ಕೆ ಮಾಡಿ ಅಂತಿದೆ. ಅಂದರೆ ಇಲ್ಲಿ ನಾವು ಈ ಜೂನ್ 2025 ಮಂತ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಕೇರ್ ಟು ಪೇಮೆಂಟ್ ಡೀಟೇಲ್ಸ್ ಅಂತಿದೆ. ಅಂದರೆ ಪಾವತಿ ವಿವರಗಳನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ ನಂತರ ನಿಮ್ಮ ಯುವ ನಿಧಿ ಅರ್ಜಿ ಸ್ಥಿತಿಯನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಉಲ್ಲೇಖ ಸಂಖ್ಯೆ, ಅರ್ಜಿದಾರ ಹೆಸರು ಹಾಗೂ ಪೇಮೆಂಟ್ ಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಹೋಗುತ್ತೆ. ಈ ರೀತಿ ಅಪ್ಲಿಕೇಶನ್ ರಿಸೀವ್ಡ್ ಸಕ್ಸಸ್ಫುಲ್ ಅಂತೇಳಿ ಬರ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನನಗೆ ನಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲಿ ಅರ್ಜಿದಾರರ ಹೆಸರು ಅಂತಿದೆ. ಅಂದರೆ ನೀವು ಯಾರು ಅಪ್ಲೈ ಮಾಡ್ತಿರಲ್ಲ ಅವರು ಅಲ್ಲಿ ಪಕ್ಕದಲ್ಲಿ ನೇಮ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಅರ್ಜಿದಾರರ ಸಂಖ್ಯೆ ಹಾಗೂ ಇಲ್ಲಿ ನಿಮ್ಮ ನೇಮ್ ತೋರಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಪಾವತಿ ಸ್ಟೇಟಸ್ ಅಂತಿದೆಯಲ್ಲ, ಪೇಮೆಂಟ್ ಸ್ಟೇಟಸ್, ಅಲ್ಲಿ ಇನ್ನೂ ಪೇಮೆಂಟ್ ಆಗಿದ್ರೆ ಮಾತ್ರ ತೋರಿಸುತ್ತೆ, ಇಲ್ಲಾಂದ್ರಿಲ್ಲ. ಹಾಗೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಿದ ದಿನಾಂಕವನ್ನು ತೋರಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಕೆಳಗಡೆ ಪ್ರೆಸೆಂಟ್ ಸ್ಟೇಟಸ್ ಅಂತಿದೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಕಾಣಿಸ್ತದಲ್ಲ, ಏನಕ್ಕಂದರೆ ನೀವು ಇಲ್ಲಿ ಅವರು ಮೆನ್ಷನ್ ಮಾಡಿದ್ರಲ್ಲ ಮೇಲ್ಗಡೆ, ಕಡ್ಡಾಯವಾಗಿ ಯುವ ನಿಧಿ ಯೋಜನೆ ಅಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು ಕಂಪಲ್ಸರಿಯಾಗಿ ಈ ಕೌಶಲ್ಯ.ಕರ್ನಾಟಕ ವೆಬ್ಸೈಟ್ನಲ್ಲಿ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಬಳಸ್ಕೊಂಡು ನೀವು ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತಂದರೆ 6 ತಿಂಗಳು ನಾವು ಈ ಥರ ತರಬೇತಿಗೆ ಬರ್ತೀವಿ ಅಂತೇಳಿ, ಆಗ ಮಾತ್ರ ಇಲ್ಲಿ ನಿಮ್ಮ ಸ್ಟೇಟಸ್ಸು ಸಂಪೂರ್ಣವಾಗಿ ಅಪ್ಲಿಕೇಶನ್ ಅಪ್ರೂವ್ಡ್ ಆಗ್ತಾ ಹೋಗುತ್ತೆ. ಅದಾದ ನಂತರ ನಿಮಗೆ ಈ ಆಗಸ್ಟ್ ತಿಂಗಳಿಂದ ಅಮೌಂಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಇದನ್ನು ಯಾವ ರೀತಿ ನಾನು ಕೌಶಲ್ಯ.ಕರ್ನಾಟಕ.comನಲ್ಲಿ ಯಾವ ರೀತಿ ಅಪ್ಲೈ ಮಾಡಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ಪರಸತನಾಥ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.